ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋ ಅಂತೂ ಮಾಡಿಟ್ಟು ನಾನು ಆಲ್ಮೋಸ್ಟ್ ತುಂಬ ದಿನ ಆಯಿತು. ಆದರೆ ಈ ವಿಡಿಯೋ ಅಂತಲ್ಲ, ತುಂಬ ವಿಡಿಯೋ ಹಾಗೆ ಇನ್ನೂ ಪೆಂಡಿಂಗ್ ಇದೆ. ಇದು ಮಳೆಗಾಲ ಸ್ಟಾರ್ಟ್ ಆಗುವಾಗ ಮಾಡಿಟ್ಟಿರುವಂಥ ವಿಡಿಯೋ. ಅಂದರೆ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ಹಾಕ್ತಾ ಇದ್ದೆ. ಪಕ್ಕದ ಮನೆ ಗದ್ದೆಯಲ್ಲಿ ಒದ್ದು ಮಾಡ್ತಾ ಇದ್ದಾರೆ. ನಮ್ಮ ಮನೆ ಗದ್ದೆದು ಸಹ ಹಾಗೆ ಒದ್ದು ಮಾಡಲಿಕ್ಕೆ ಬಾಕಿ ಇತ್ತು. ಮತ್ತು ಹೂಡಲಿಕ್ಕೆ ಮಿಷನ್ ಸಹ ಬಂದಾಯಿತು. ಮತ್ತು ಮಿಷನ್ ಬಂದು ಹೂಡಿದ ಮೇಲೆ ಒದ್ದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರ ಹತ್ರ ನಮ್ಮದೊಂದು ಮಾಡಿಕೊಡ್ತೀರಾ ಕೇಳುವ ಅಂತ ಗದ್ದೆಗೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಕ್ಕದ ಮನೆ ಗದ್ದೆ ಹೂಡ್ತಾ ಇದ್ದಾರೆ. ಅಂದರೆ ಇದು ಮಳೆಗಾಲ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು, ಆದರೆ ಮಳೆನೇ ಇರಲಿಲ್ಲ ಆವಾಗ ನಾನು ವಿಡಿಯೋ ಮಾಡುವ ಟೈಮಲ್ಲಿ. ಪಕ್ಕದ ಮನೆ ಗದ್ದೆಗೆ ಅವ್ರದ್ದು ಬಾವಿ ಇರೋದ್ರಿಂದ ಅವರು ನೀರು ಬಿಟ್ಕೊಂಡು ಗದ್ದೆ ಎಲ್ಲ ಹೂಡಿದ್ರು. ಮತ್ತು ನಮ್ಮದು ಗದ್ದೆಯಲ್ಲೆಲ್ಲ ನೀರು ಇಲ್ಲ. ಇನ್ನೊಂದು ಗಟ್ಟೆ ಮಳೆ ಬಂದರೆ ನೀರು ಬರ್ಬೋದು ಅನಿಸುತ್ತೆ. ಈ ತೋಡು ನೋಡಿ, ಇದರಲ್ಲೆಲ್ಲ ಸಣ್ಣ ಸಣ್ಣ ಕಾಣೆ ಎಲ್ಲ ಇರ್ತಾ ಇತ್ತು ಮೊದಲಾದರೆ, ಇವಾಗಿಲ್ಲ. ಇನ್ನು ಬರ್ಬೋದು, ಅಂದರೆ ಇವಾಗ ಸ್ಟಾರ್ಟಿಂಗ್ ಮಳೆ ಅಷ್ಟೇ ಅಲ್ಲ, ಸ್ವಲ್ಪ ನೀರಿದೆ ಅಷ್ಟೇ. ಇನ್ನು ದೊಡ್ಡ ಮಳೆ ಬಂತಂದರೆ ಈ ತೋಡಲ್ಲೆಲ್ಲ ನೀರು ತುಂಬುತ್ತೆ. ಇದು ತೋಡಿನ ನೀರು ಅಂದರೆ ಗುಡ್ಡ ಇರುತ್ತೆ ನೋಡಿ, ಆ ಗುಡ್ಡದಿಂದ ನೀರು ಬಂದು ಈ ತೋಡಲ್ಲಿ ಹರಿದು ಮತ್ತೆ ಹೊಳೆಗೆ ಹೋಗ್ಬೋದು. ಮಳೆಗಾಲದಲ್ಲಿ ಮಳೆ ಕರೆಕ್ಟಾಗಿ ಬರದೇ ಇದ್ದರೆ ಈ ತೋಡಲ್ಲೆಲ್ಲ ನೀರಿದ್ದರೆ ನಾವೇನು ಮಾಡ್ತೀವಿ ಅಂದರೆ, ತೋಡಿಗೆ ಸಣ್ಣದಾಗಿ ಏನು ಒಂದು ಜರಿಗೆಲ್ಲ ಅದು ಮಣ್ಣೆಲ್ಲ ತುಂಬಿ ಅಣೆಕಟ್ಟು ಥರ ಕಟ್ಟಿ ಈ ತೋಡಿಂದನೇ ನಾವು ಗದ್ದೆಗೆಲ್ಲ ನೀರು ಬಿಟ್ಕೊಳ್ಳೋದು. ಇವಂತೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಸುತ್ತಲೂ ವಾತಾವರಣ ಕಾಣಲಿಕ್ಕೆ ಎಷ್ಟು ಚಂದ ಅಲ್ವಾ, ಎಲ್ಲ ಹಸಿರು ಹಸಿರಾಗಿ ಇರುತ್ತೆ. ಮತ್ತು ಇಲ್ಲಿ ಭತ್ತ, ನಮ್ಮದೊಂದು ಮಾವಿನ ಮರ ಇತ್ತು, ದೊಡ್ಡದು ಮಾವಿನ ಮರ. ಅದರಲ್ಲಿ ನೋಡಿ ಮಾವಿನ ಹಣ್ಣು ಸಿಕ್ಕಿದ್ದು. ಇದು ಒಂದೇ ಕಡೆಯಲ್ಲಿ ಸಿಕ್ಕಿರೋದಲ್ಲ, ಅಲ್ಲಲ್ಲಿ ಬಿದ್ದಿರೋದನ್ನ ಹೆಕ್ಕಿ ಇಟ್ಟಿರೋದು. ಎಷ್ಟು ಚೆನ್ನಾಗಿದೆ.